ಕೋಲಾರ ಸಕ್ಕರೆ ಕಾರ್ಖಾನೆ ಇದೆ, ಪಾಂಡವಪುರದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ. ಕೆ ಆರ್ ನಗರದಕ್ಕೆ 4 ತಾಲೂಕಿದ್ದಾವೆ. 4 ತಾಲೂಕು ಇಲ್ಲಿ ತನಕ ನೀವು ಹೆಣ್ಮಕ್ಳು ಕೊಟ್ಟಿರೋ ದುಡ್ಡು ಎಷ್ಟು? 520 ಕೋಟಿ ಕೊಟ್ಟಿದ್ದೀರ. ಸ್ತ್ರೀ ಶಕ್ತಿನ ಯಾವುದಕ್ಕೆ? ಅದಕ್ಕೆ 520 200 ಕೋಟಿ ದುಡ್ಡು ಖರ್ಚು ಮಾಡಿದರೆ ಶುಗರ್ ಫ್ಯಾಕ್ಟ್ರಿ ಬಾಗಿಲು ತೆಗಿತಾ ಇತ್ತಾ? ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು? ದುಡಿಯೋ ಕೈ ಉದ್ಯೋಗ ಕೊಡ್ಬೇಕ್ರಿ, ಅದು ಸರ್ಕಾರ. ಕಾಸು ಕೊಡೋದಲ್ಲ ಅವ್ರಿಗೆ. ಶುಗರ್ ಫ್ಯಾಕ್ಟ್ರಿ ಬಾಗಿಲು ತೆಗೆದ್ರೆ ಕಬ್ಬು ನೆಡೋನು, ಕಬ್ಬು ಕಡಿಯೋನು, ಕಬ್ಬು ಸಾಗಿಸೋನು ಎಷ್ಟು ಜನಕ್ಕೆ. ಆಮೇಲೆ ಕೈಗೆ ದುಡ್ಡು ಓಡಾಡ್ತದೆ. ಸಾರಾಯಿ ಅಂಗಡಿಯಿಂದ ಅಂಗಡಿ ತನಕ ವ್ಯಾಪಾರ ಆಯ್ತದೆ. ಜನ ಸಂತೋಷವಾಗಿರ್ತಾರೆ. ಅದನ್ನು ಬಿಟ್ಬಿಟ್ಟು 2,000 ರೂಪಾಯಿ 2,000ದಲ್ಲಿ ಅಭಿವೃದ್ಧಿ ಆಗಲಿಲ್ವಾಗೆ. ಅಯ್ಯೋ ರಾಮ, ಅದನ್ನ ಹೇಳಿಲ್ಲ. ಗಂಡನಿಗೆ 2,000 ಕೊಟ್ಟು ಏನಪ್ಪ ಸಾರಾಯಿ ರೇಟ್ ಜಾಸ್ತಿ ಮಾಡ್ಕೊಂಡು ಏನಿಲ್ಲ, ಹೋಯ್ತು ಬಿಡಪ್ಪ ತೆಗಡೆ. ಅದಕ್ಕೆ ಇದನ್ನ ನಮ್ಮ ಮಾಧ್ಯಮದವ್ರ ಜೊತೆ ಹಂಚ್ಕೋಬೇಕು. ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕ್ರಿ ಇದು ಏನಾನು. ನಾನು ಇವತ್ತು ಒಂದು ಇದು ನೋಡಿದೆ ರೀ, ಯಾರೋ ಕಳಿಸಿದಾರೆ. ಈ ಇದು ಬರ್ತಾವಲ್ಲಪ್ಪ ಮೊಬೈಲಲ್ಲಿ, ಆ ಮೊಬೈಲಲ್ಲಿ ನೋಡಿದೆ ರೀ ಇವತ್ತು. ಆ ವಿಜಯ್ ತಮಿಳ್ನಾಡು ಮುಖ್ಯಮಂತ್ರಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ಎಷ್ಟು ದಿವಸ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಮಾಡಿಸ್ತೀರ ನೀವು? ಎಷ್ಟು ದಿವಸ ಮಾಡಿಸ್ತೀರಾ? ಎಷ್ಟು ದಿವಸ ಈ ಇಶ್ಯೂ ಇಟ್ಕೊಂಡು ರಾಜಕಾರಣ ಮಾಡ್ತೀರಾ? ಎಷ್ಟು ದಿವಸ ಈ ಜನರನ್ನು ಗೋಳಿಕೋತೀರಾ ನೀವು? ಇದಕ್ಕೆ ಕೊನೆ ಇಲ್ವಾ ಅಂತ ಕೇಳಿದ್ದಾನೆ ಒಂದು ರಾಜ್ಯದ ಮುಖ್ಯಮಂತ್ರಿ. ಕೇಳಿದಾನ್ರಿ, ಮೊದಲು ಇದು ನಿಲ್ಲಿಸ್ರಿ, ಜನ ಅವರೇ ಸರಿಯಾಗ್ತಾರೆ, ದೇಶ ಅಭಿವೃದ್ಧಿ ಆಗುತ್ತೆ. ಈ ಜಾತಿ ಜಗಳ, ಧರ್ಮದ ಜಗಳ ಎಷ್ಟು ದಿವಸ ಮಾಡಿಸ್ತೀರಾ ನೀವು? ಅವನು ನಾವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ರಲ್ಲ ನೀವು. ಕಾಮನ್ ಸೆನ್ಸ್ ಇದೆ ಅವನಿಗೆ. ಒಬ್ಬ ನಾಡಾಳವನಿಗೆ ಕಾಮನ್ ಸೆನ್ಸ್ ಇರಬೇಕು. ಆ ಕಾಮನ್ ಸೆನ್ಸ್ ಅಲ್ಲಿದೆ ಅವನ ಹತ್ರ. ಅವನೇನು ದೊಡ್ಡ ರಾಜಕಾರಣಿ ಏನಾಗಿರಲಿಲ್ಲಪ್ಪ. ಹಾಗಾಗಿ ಏನಪ್ಪ ಇಷ್ಟು ಹೇಳಬೇಕು ನಿಮ್ಮ ಜೊತೆ ಅಂತ. ಅದೇ ರೀತಿ ತಿರುಗಿ ಸಿದ್ದರಾಮಯ್ಯ ಹೇಳಿದ್ರಲ್ಲಿ, ಹಿಜಾಬು ಪಂಜಾಬು ಅದು ಯಾವನೇ ಇದು ಜಗಳ ತಂದು ಹಾಕೋದು. ಮುಖ್ಯಮಂತ್ರಿನೇ ಜಗಳ ತಂದು ಹಾಕೋದು. ಆಮೇಲೆ ರಿಸರ್ವೇಷನ್ ಪಾಲಿಸಿ ರೀ, ಪುಣ್ಯಾತ್ಮ ದೇವರಾಜರು ಎಷ್ಟು ಚೆನ್ನಾಗಿ ಮಾಡೋದು. ಇವು ಎಲ್ಲ ಹಾಳು ಮಾಡಿಟ್ಟ ಆತ ಕಡೆಗೆ. ಯಾವುದು ಸರಿಯಾಗಲಿಲ್ಲ ನೋಡಿ. ಜಾತಿವಾರು ಜನಗಣತಿ ಮಾಡಿ ಏನಾಯ್ತದು? ಸೊ ಈ ರಾಜ್ಯದಲ್ಲಿ the only reservation policy which was implemented effectively, properly in the state, Havnur Commission report. ಅದು ಬಿಟ್ಟು ಯಾವುದೂ ಆಗಲಿಲ್ಲ. ನೀನು ಯಾವನೇ ನೀನು ಕತ್ತಿ? ನಾ ದೇವರಾಜರ್ಸ್ಕಿಂತ ದೊಡ್ಡವನು. ಯಾವ ದೊಡ್ಡವನು? ಪುಣ್ಯಾತ್ಮ ದೇವರಾಜರ್ಸ್ ಹಾವನೂರು ಕಮಿಷನ್ ರಿಪೋರ್ಟ್ ಕೊಟ್ಟಿತ್ತು. ಏನೂ ಮಾಡಲಿಲ್ಲ, ಸುಮ್ಮನೆ ಬೊಗಳೆ ಹೊಡ್ಕೊಂಡು ಮುಗಿದೋಯ್ತತೆ. ಈ 3 ವರ್ಷ, ಆ 5 ವರ್ಷ. ಆ 5 ವರ್ಷದಲ್ಲಿ ಏನೋ ಸ್ವಲ್ಪ ಕರೆದು ಮಾತಾಡೋದು ಅದು ಇದು ನಡೀತು. ಈಗಂತೂ ಇಲ್ಲವೇ ಇಲ್ಲ ಏನು ಕತೆ. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಲ್ಲ ಐತೆ? ನಾನು ಅಲ್ಲೇ ಇದ್ದೀನಿ, BJPಲೇ ಇದ್ದೀನಿ. ನಾನು ವಿರೋಧ ಮಾಡೋಷ್ಟು ವಿರೋಧ ಪಕ್ಷದ ನಾಯಕ ಅಧ್ಯಕ್ಷ ಮಾಡ್ತಾ ಇಲ್ಲ. ಎಲ್ಲಿದೆ? ಇಲ್ಲ. ಇಲ್ಲಿ ಈ ರಾಜ್ಯದಲ್ಲಿ ನೋಡ್ರಿ, ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇಲ್ಲ ಅಲೈನ್ಮೆಂಟ್ ಯಾರ್ಯಾರಿಗಿದೆ ಗೊತ್ತೇ? ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಯಡಿಯೂರಪ್ಪ ಸಿದ್ದರಾಮಯ್ಯಂಗೆ ಅಲೈನ್ಮೆಂಟ್ ಇದೆ ಇಲ್ಲಿ. ನೋಡ್ಕೊಂಬನ್ನಿ ಎಷ್ಟು ಅಂತ ಹೇಳಿ. ಬೇಕಾದ್ರೆ ಇನ್ನೊಂದು ದಿವಸ ಕ್ಲೀನಾಗಿ ಹೇಳ್ತೀನಿ ನಿಮಗೆ ಹೇಗೆ ಎಲ್ಲ ಸೇರಿ ಹಾಳು ಮಾಡ್ತಾ ಇದ್ದಾರೆ ಅಂತ. ಸುಮ್ಮನೆ ಅವರು ಇವರು
ಬಿ ಜೆ ಪಿಯನ್ನು ಏನು ಬಿ ಜೆ ಪಿ ಅವ್ರ ಜೊತೆನೇ ಮನೆ ಕಳೋದು ಯಾರು ನೋ ಅವೆಲ್ಲ ಅದೆಲ್ಲ ದೊಡ್ಡ ಮಾತು ಬಿಡೇ ನಾವ್ಯಾಕೆ ಹೇಳೋದು ಅದು ಈಗ ಕೇಳಪ್ಪ ಇಲ್ಲಿ ಎಲ್ಲ ಕಾಲದಲ್ಲೂ ಆಗಿದೆ. ಈಗ ಇಂದಿರಾ ಗಾಂಧಿಯವ್ರ ಕಾಲದಲ್ಲೂ ಆಗಿದೆ. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಎಷ್ಟೆಲ್ಲ ಆಗಿಲ್ಲ. ದೇಶ ಸಂಕಷ್ಟಕ್ಕೆ ಬಂದಾಗ ಈಗ ಯಾರು ಶಾಸ್ತ್ರಿಗಳು ಜೈ ಜವಾನ್ ಜೈ ಕಿಸಾನ್ ಸೋಮವಾರ ಒಂದು ಹೊತ್ತು ಊಟ ಬಿಡ್ರಪ್ಪ ಅಂದರು. ಚಿನ್ನ ಬೆಳ್ಳಿ ಇದ್ದರೆ ಬಂದು ದೇಶಕ್ಕೆ ಅರ್ಪಣೆ ಮಾಡಿ ಅಂದರು. ಹೇಳಿದ್ದಾರೆ ಮೋದಿಯವ್ರು. ತಪ್ಪೇನಿದೆ ಅದರಲ್ಲಿ? ವಾಟ್ ರಾಂಗ್ ಇನ್ ಇಟ್? ಹಾಂ ಟೈಮ್ ಆಯ್ತಪ್ಪ, ಟೈಮ್ ಆಯ್ತು. ಸಾವಿರ ಕೋಟಿ ಮೇಲೆ ಇಲ್ಲೇ ಸೀಸ್ ಮಾಡಿದಲ್ರಿ ಮಾದಕ ವಸ್ತುಗಳನ್ನ ಮೈಸೂರಲ್ಲಿ. ಮೈಸೂರು ಇಸ್ ಬ್ರ್ಯಾಂಡೆಡ್. ಅದು ಎಲ್ಲಿ ಯಾರು ಇಲ್ಲಿಯವರೆಲ್ಲ ನಮ್ಮ ಪೊಲೀಸ್ನವ್ರು ಹಿಡಿದಿಲ್ಲ, ನಮ್ಮ ಪೊಲೀಸ್ನವ್ರು ಹಿಡಿಯಲ್ಲ. ಯಾಕೆ ಅಂದರೆ ಅವ್ರಿಗೆ ಅವರೇ ಬೇಕು. ಇಲ್ಲಿ 50 ಲಕ್ಷ ಕೊಟ್ಟು ಬಂದಿರ್ತಾನೆ ಡಿ ಸಿ ಪಿ 50 ಲಕ್ಷ ಕೊಡಬೇಕು ಇಲ್ಲಿ ಬರೋಕ್ಕೆ. ACP 25 ಲಕ್ಷ ಕೊಡಬೇಕು. ಅವು ಹಿಡಿಲೇ ಇಂಥವ್ರಿಂದ ಮಾಡಬೇಕಲ್ಲ ಅವರು ಪಾಪ. ನಮಸ್ಕಾರ ಸರ್. ಅವ್ರ ಪರಿಸ್ಥಿತಿ ಹೆಂಗಿದೆ ರೀ? ಎತ್ತತ್ತನ್ರಿ. ಈಗ ಒಂದು ತಾಲೂಕು ಸರ್ಕಲ್ ಇನ್ಸ್ಪೆಕ್ಟ್ರ್ ಬರೀ 25 ಲಕ್ಷ ಬೇಕು. ಯಾಕೆ ಹಿಂಗೆ? ಲಾ ಆ್ಯಂಡ್ ಆರ್ಡರ್ ಟೋಟಲಿ ಹಾಳಾಗಿದೆ. ಯಾಕೆ? ಬಿಕಾಸ್ ಆಫ್ ದಿ ಟ್ರಾನ್ಸ್ಫರ್ ಹ್ಯಾರಾಸ್ಮೆಂಟ್ ಟು ದಿ ಆಫೀಸರ್ಸ್. ಯಾರಿಗೆ ಗೊತ್ತಿಲ್ಲ ಇದು? ಎಲ್ಲರಿಗೂ ಗೊತ್ತಿರೋ ಸತ್ಯ ಇದು. ಹೋಗೋಣ ಸರ್, ಬೇರೆ ಸ್ನೇಹಿತರು ಕಾಯ್ತಾರೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.